ನೋಡಿ ಗಾಯ್ಸ್, ನಾವು ಬಂದ ತಕ್ಷಣ ಹಾಡಾಗ್ತಾ ಇದ್ದಾರೆ. ಪೆಟ್ರೋಲ್ ಹಾಕ್ಸ್ಕೊಂಡು ಬಂದ್ವಿ. ಬರೋದ್ರಲ್ಲಿ ಅಮ್ಮನ ಪರ್ಸ್ ಕೆಳಗೆ ಬಿದ್ದೋಯ್ತು, ಅದು ತೊಗೊಂಡು ಬರ್ತಾ ಇದ್ದಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಸ್ವಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮೊನ್ನೆ ನಾನೊಂದು ನಿಮ್ಗೊಂದು ವಿಡಿಯೋ ಹಾಕಿದ್ದೆ, ನಮ್ಮ ಅಕ್ಕನ ಮದುವೆದು. ಅವ್ರದ್ದೇನೋ ಅರ್ಕೆ ಇತ್ತಂತೆ, ಮದುವೆ ಆದಮೇಲೆ ಹಿಂಗೆ ಒಬ್ಬಟ್ಟು ಮಾಡಿಸ್ತೀವಿ ಅಂತ. ಸೊ ಅದಕ್ಕೆ ಸ್ವಾರಮ್ಮ ಗುಡೀಲಿ ಒಬ್ಬಟ್ಟು ಮಾಡಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದಾರೆ. ಅದಕ್ಕೆ ನಮಗೂ ಕಾಲ್ ಮಾಡಿದರು ಬನ್ನಿ ಅಂತ, ಅದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ಅವ್ರು ಕೆಲಸ ಮಾಡಿಸ್ಬಿಟ್ಟು ಹಿಂಗೆ ಹೋಗ್ತಾರೆ. ಫ್ರೀ ಹೋಗ್ಬೇಕಲ್ಲ. ತಲೆ ಸಿಕ್ಕಿದ್ ನಾನು. ಇದು ಸ್ವಾರಮ್ಮನ ದೇವಸ್ಥಾನ. ಆಲ್ಮೋಸ್ಟ್ ಪಾಗೋಡ ಸೈಡ್ ಇರೋರಿಗೆಲ್ಲ ಗೊತ್ತಿರುತ್ತೆ ಈ ದೇವಸ್ಥಾನ ಬಂದು. ಇವರು ನಮ್ಮ ತಾತ, ನೋಡಿದ್ದೀರಾ. 4 ಊರವರು ಅಡುಗೆ ಮಾಡಿಸ್ತಾ ಇದ್ರು. ಅವಾಗೆ ಒಂದು ಊರವರು ಊಟ ಬಡಿಸ್ತಾ ಇದ್ದಾರೆ. ನಾವು ಬೆಳಗ್ಗೆಯಿಂದ ಊಟ ಮಾಡಿಲ್ಲ. ಈ ರೂಮಲ್ಲೇ ನಮ್ಮ ಆಂಟಿಯವರು ಅಡುಗೆ ಮಾಡ್ತಾ ಇರೋದು. ಹೊರಗಡೆ ಅವಾಗ ಸ್ಟವ್ ಗ್ಯಾಸಲ್ಲಿ ಇಕ್ಕಿದ್ದಾರೆ ನೋಡಿ. ಅಲ್ಲೆಲ್ಲ ಅವಾಗೇನೆ ಎಲ್ಲ ತರಕಾರಿ ಕಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಸ್ವಲ್ಪ ದೊಡ್ಡ ರೂಮ್ ಇದು, ರೂಮಲ್ಲ ಹಾಲ್. ಬೆಳಗ್ಗೆ ಏನೋ ನಾವು ಟಿಫನ್ ತಿಂದಿರಲಿಲ್ಲ, ಇಲ್ಲೇ ಬಂದು ಟಿಫನ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಬಂದವರು ಅಂತ ಟಿಫನ್ ಮಾಡಿದ್ದಾರೆ. ಒಬ್ಬತ್ತನಿಲ್ಲೇ ಬೇಯ್ತಾವಂತೆ. ಹುಡುಗ ಹುಡುಗಿನೂ ಬಂದರು. ನಾವು ಬೇಗ ಮುಂಚೆ ಬಂದಿದ್ವಿ, ಅವರು ಲೇಟಾಗಿ ಬಂದರು. ಹೊಂದತ್ತಿದ್ರಂತೆ. ಸೊ ಹಂಗಾಗಿ ಗಂಗಮ್ಮನ ಮಾಡಿಸ್ಕೊಂಬ ಹೋಗಿ ಅಂತಂದರು. ಅದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಗಂಗಮ್ಮನ ಪೂಜೆ ಎಲ್ಲ ಆಯಿತು. ತುಂಬ ಬಿಸಿಲಿತ್ತು, ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಕಾಲು ಸುಡೋದು. ಅದಕ್ಕೆ ನಾವು ಮೇಲ್ಗಡೆ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಅವ್ರು ಹೋಗ್ತಾರೆ ಗಂಗಮ್ಮ ಮುಗಿಸ್ಕೊಂಡು. ಮೇಲ್ಗಡೆ ದೇವಸ್ಥಾನಕ್ಕೂ ಪೂಜೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಅವರು ನಮ್ಮ ಅಕ್ಕ ಒಂದತ್ತಿದ್ದಾಳಲ್ಲ, ಅದಕ್ಕೇ ನಾವು ಅಮ್ಮ ಇಟ್ಕೊಂಡು ಬಾ ಊಟ ಮಾಡೋ, ನೀನು ಹೊಟ್ಟೆ ಇಸ್ಕೊಂತಿ ಅಂತಂದ್ಬಿಟ್ಟು ಕರೆದ್ರು. ಅವ್ರು ಹೋದ್ರು. ಅದಕ್ಕೆ ನಾವೇನೇ ಪೂಜೆ ಮಾಡಿಸ್ಕೊ ಬರ್ತೀವಿ ಅಂತ ಕಾಯಲ್ಲಿ ಇಸ್ಕೊಂಡು ಬಂದ್ವಿ. ಇಲ್ಲಿ ಈ ಬೆಟ್ಟದ್ದು ಏನೋ ಸ್ವಲ್ಪ ಕಥೆನೇ ಇದೆ, ಚೆನ್ನಾಗಿದೆ ಕತೆ ಸ್ಟೋರಿ.
ನಾವಿವಾಗ ಪೂಜೆ ಮಾಡಿಕೊಂಡು ಬರ್ತಾ ಇರೋದು ಯಾವ ದೇವಸ್ಥಾನ ಅಂತಂದರೆ ಇದು ಸ್ವಾರಮ್ಮನ ಗಂಡ ಶಂಕರಲಿಂಗ ಅಂತ. ಶಂಕರಲಿಂಗ ಗುಡಿ ಹಿಂದೆ ಇರೋದು. ಶಂಕರಲಿಂಗ ಗುಡಿ ಹಿಂದೆ ಇರೋದು ಏನಕ್ಕೆ ಹೋಗ್ತಿದ್ವಿ ನಾನು ನನ್ನ ತಮ್ಮ ವೀರೇಶ ಅಂತಂದರೆ, ಶಂಕರಲಿಂಗ ಒಬ್ಬ ಆಯಮ್ಮನ್ನ ಇಟ್ಕೊಂಡಿರ್ತಾನೆ. ಆಯಮ್ಮ ಬಸರಿಯಾಗಿರ್ತಾಳೆ. ಆ ಸ್ವಾರಮ್ಮಂಗೆ ಗೊತ್ತಾಗಿ ಈ ಬೆಟ್ಟದ ಹತ್ರ ಬಂದು ಆ ಮಗುನ ಹೊಟ್ಟೆ ಒಳಗಿರೋದನ್ನ ತುಳಿತಾಳೆ. ತುಳಿದಿದ್ದು ಇಲ್ಲಿ ಈ ಪ್ಲೇಸಲ್ಲಿ ತುಳಿದಿದ್ದು ಅಲ್ಲಿ ಇದೆಯಲ್ಲ ಇನ್ನೊಂದು ಕಾಣ್ತಿದ್ದಲ್ಲ ಹೋಲು, ಅಲ್ಲಿವರೆಗೂ ಬಂದಿದ್ದೆ ಮಗು. ಇನ್ನು ಇದ್ರ ಕತೆ ಚೆನ್ನಾಗಿದೆ ಗಾಯ್ಸ್. ಈ ವಿಡಿಯೋ ಇನ್ನೂ ಚೆನ್ನಾಗಿರೋದು ಕತೆ ಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತೆ ಬಾಂಬ್ ಹಾಕಿದೆ ಮತ್ತೆ ಸ್ವಾರಮ್ಮನ ದೇವಸ್ಥಾನದ್ದು ಅಗ್ನಿಗೊಂಡ ಅವತ್ತೇ. ಯಾರಾದರೂ ಇಲ್ಲಿ ಮದುವೆ ಫಂಕ್ಷನ್ ಏನಾದರೂ ಮಾಡಿದ್ರು ಇಲ್ಲಿ ನೀರಿನ ಸೌಲಭ್ಯ ಚೆನ್ನಾಗಿದೆ ನೋಡಿ. ಅಲ್ಲಿ ಟ್ಯಾಂಕರ್ ಹತ್ರ ನಾನು ಇವಾಗ ಕಾಲು ತೊಳ್ಕೊಂಡು ಹೋಗ್ತಾ ಇದ್ದೆ. ಅಲ್ಲೇ ಎಲ್ಲರೂ ಅವ್ರದ್ದೆಲ್ಲ ಆಗೋಷ್ಟಿಗೆ ಸಾಯಂಕಾಲ ಆಯಿತು. ಅವರೆಲ್ಲ ಹೊರಟ್ರು ಮತ್ತು ನಾವೆಲ್ಲ ಹೊರಟು ಬಂದ್ವಿ. ಇಲ್ಲಿ ಬರೋ ದಾರಿಲಿ ಪೆಟ್ರೋಲ್ ಬಂಕ್ ಇತ್ತು. ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಪೆಟ್ರೋಲ್ ಹಾಕ್ಸ್ತಾ ಇದ್ದಾನೆ ನನ್ನ ತಮ್ಮ. ಸಾಯ ಬಂತಮ್ಮ ಎಲ್ಲಿಂದ ಡಾಕ್ಟರ್ ನೋಡಿ ಗಾಯ್ಸ್, ನಾವು ಬಂದ ತಕ್ಷಣ ಹಾರ್ಡ್ ಆಗ್ತಾ ಇದ್ದಾರೆ. ಪೆಟ್ರೋಲ್ ಹಾಕ್ಸ್ಕೊಂಡು ಬಂದ್ವಿ. ಬರೋದಾರಿಲಿ ಅಮ್ಮನ ಪರ್ಸ್ ಕೆಳಗೆ ಬಿದ್ದೋಯ್ತು, ತಗೊಂಡು ಬರ್ತಾ ಇದ್ದಾರೆ. ಯಪ್ಪನ ಬಿಸಾಕಿದ್ವಿ.